ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಸವರಾಜ್ ಜನಕಟ್ಟಿಯ ನಮಸ್ಕಾರಗಳು. ಇಲ್ಲಿ ನೋಡ್ರಿ, ಇಂಥ ಗುಣಾಕಾರ ಇದ್ದ ಹೆಂಗೆ ಗುಣಿಸ್ಬೇಕು, ಭಾಳ ಈಸಿಯಾಗಿ ಗುಣಿಸ್ಬೋದು. ಇದನ್ನ ಯಾವ ರೀತಿ ಗುಣಾಕಾರ ಮಾಡ್ಬೇಕು ಇಂಥದ್ದಿದ್ದಾಗ ನೋಡ್ರಿ, ಇಲ್ಲಿ ಒಂದೈತಿ, ಇಲ್ಲೂ ಒಂದೈತಿ, ಇಲ್ಲೂ ಒಂದೈತಿ. ನೀವೇನು ಪಾಯಿಂಟ್ ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಇದನ್ನ ಗುಣಾಕಾರ ಮಾಡ್ರಿ. ಒಂದ್ಲೆ ಒಂದು, ಇದು ಒಂದ್ಲೆ ಒಂದು ಬರಿಬೇಕಾ, ಹೌದಾ? ಇಲ್ಲಿ ಪಾಯಿಂಟ್ ಬಲಕ್ಕೆ 1 ಅಂಕೆ ಐತಿ, ಇಲ್ಲಿ 2 ಅಂಕಿಗಳದಾವೆ, ಇಲ್ಲಿ 3 ಅಂಕಿಗಳದಾವೆ. ಟೋಟಲ್ ಅಂಕಿಗಳು ಎಷ್ಟಾದವು ಹಂಗಿದ್ರೆ 6 ಅಂಕಿಗಳದು. ಪಾಯಿಂಟ್ ಬಲ್ಗಡೆಗೆ 6 ಅಂಕಿಗಳಾಗಬೇಕಂದ್ರೆ ಈ ಗುಣಲಬ್ಧದೊಳಗೂ 6 ಅಂಕಿ ದಾಟಿಸಿ ಪಾಯಿಂಟ್ ಇಡಬೇಕಾ. ಹಂಗಿದ್ರೆ ಈಗ ಆಲ್ರೆಡಿ 1 ಅಂಕೆ ಐತಿ, ಇನ್ನೊಂದು ಹಿಂಗೆ 0 ಕೊಡ್ರಿ. 6 ಅಂಕೆ ಆಗೋ ಮಟ್ಟ 0 ಕೊಡಬೇಕಾ. ಇಲ್ಲಿಗೆ ನಮ್ಗೆ 6 ಅಂಕೆ ಆಗ್ತಾವ, ಇಲ್ಲಿ ಪಾಯಿಂಟ್ ಕೊಟ್ಬಿಡ್ರಿ. ಹಾಗಿದ್ರೆ ಆನ್ಸರ್ ಏನಾಗುತ್ತಾ? 0.501 ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಹಂಗೆ ಹೇಳ್ತೀನಿ. 0.2 ಅದ ಇಂಟು 0.3 ಅದಪ್ಪ. ಇದ್ರ ಉತ್ತರ ಬರೆಯೋದು ಹೆಂಗ? ಈಗ 2 ಐತಿ, ಇಲ್ಲಿ 3 ಐತಿ. 2 3 ಎಷ್ಟಾಯ್ತು? 6 ಆಯ್ತು. ಪಾಯಿಂಟ್ ಬಲಕ್ಕೆ ಇಲ್ಲೊಂದು ಅಂಕೆ ಐತಿ, ಇಲ್ಲೊಂದು ಅಂಕೆ ಐತಿ. ಒಟ್ಟು ಎಷ್ಟು ಅಂಕೆ ಅದು? 2 ಅಂಕೆ ಅದು. 2 ಅಂಕೆ ದಾಟಿಸಿ ಪಾಯಿಂಟ್ ಇಡ್ಬೇಕು. ಈಗ ನಮ್ಗೆ ಗುಣಲಬ್ಧದಾಗ 1 ಅಂಕೆ ಬಂದಾಯ್ತಂದ್ರೆ ಇಲ್ಲಿ ಇನ್ನೊಂದು 0 ಕೊಡು. 2 ಅಂಕೆ ಆಗ್ತಾವ. ಸೊ ಹಂಗಿದ್ರೆ 2 ಅಂಕೆ ದಾಟಿಸಿ ಇಲ್ಲಿ ಪಾಯಿಂಟ್ ಇಡು. 0.06 ಬರ್ತದ. ಹಾಗಿದ್ರೆ ಸ್ನೇಹಿತರೆ, ಈ ಪ್ರಶ್ನೆಗೆ ಆನ್ಸರನ್ನು ಕಮೆಂಟ್ ಮಾಡ್ರಿ. 0.4 ಇಂಟು 0.02 ಅದ. ಈ ಪ್ರಶ್ನೆಗೆ ನಿಮ್ಮ ಆಯ್ಕೆ ಏನಾಗುತ್ತಾ ನೀವು ಉತ್ತರಿಸ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.